2 ವರ್ಷದ ಸಾಧನೆ ಏನಂತ ನಾನು ಕೇಳ್ತೇನೆ, ಇವತ್ತು ಪ್ರಶ್ನೆ ಕೇಳ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಈ ಸಾಧನೆ ಸಮಾವೇಶ ಮಾಡ್ತೀರಿ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತಾ ಇದ್ದೇನೆ. ಸುಮ್ಮನೆ ಏನೋ ಒಂದು ಹವಾ ಮಾಡೋ ಸಲುವಾಗಿ ಮಾಡಿದರೆ ಜನ ನಿಮ್ಮನ್ನು ಒಪ್ತಾ ಇಲ್ಲ. ಈಗಾಗಲೇ ಜನರ ವಿಶ್ವಾಸವನ್ನು ನೀವು ಕಳ್ಕೊಂಡಿದ್ದೀರಿ. ಯು ಲಾಸ್ಟ್ ದ ಕಾನ್ಫಿಡೆನ್ಸ್ ಆಫ್ ದಿ ಪೀಪಲ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ವರ್ಸ್ಟ್ ಆಗಿದೆ. ಕರಪ್ಷನ್ನು ಟೂ ಮಚ್ ಆಗಿದೆ. ಭಾಳ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕರಪ್ಷನ್ ಆಗಿದೆ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಇಲ್ಲದೇ ಯಾವುದೇ ಕೆಲಸ ಆಗ್ತಾಯಿಲ್ಲ. ಕಾಂಟ್ರಾಕ್ಟರ್ಸ್ ಅಂಕರು 2-3 ವರ್ಷದ ಬಿಲ್ ಪೇಮೆಂಟ್ ಆಗಲಾರ್ದೇ ಸುಸೈಡ್ ಮಾಡುವಂಥದ್ದು. ಈಗಾಗಲೇ ಸುಸೈಡ್ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದವರು ಸುಸೈಡ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಂಥ ಅಭಿವೃದ್ಧಿ ಕೆಲಸ ಶೂನ್ಯ. ಕಾಂಗ್ರೆಸ್ಸಿನ ಶಾಸಕರು ಯಾರೋ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಏರ್ಪೋರ್ಟ್ನಲ್ಲಿ ಮತ್ತೊಂದು ಕಡೆ ಬಂದಾಗ ಸಿಕ್ಕಾಗ ಹೇಳ್ತಾರೆ, ಪರ್ಸನ್ ಸಿಕ್ಕಾಗ ನಮ್ಮ ಪರಿಸ್ಥಿತಿ ಭಾಳ ದಯನೀಯವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಕಡೆ 1 ಪೈಸಾ ಹಣ ಇಲ್ಲ. ನಾವು ಎಷ್ಟೋ ಸಲ CM DCM ದುಂಬಾಲು ಬಿದ್ದರು, ಅವರು ಸಬೂಬು ಹೇಳ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ. ಬರೀ ಇದಕ್ಕೆ ಯಾವ ಈ ಗ್ಯಾರಂಟಿ ಅಂಥೇಳಿ ಒಂದು 50,000 60,000 ಕೋಟಿ ಹಣ ಕೊಡೋದಾಯ್ತು. ಅದರಿಂದ ಯಾರಿಗೆ ಏನು ಲಾಭ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ನಮ್ಮ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ, ಕೃಷ್ಣ ಮೇಲ್ದಂಡೆ. ನಾನು ಮುಖ್ಯಮಂತ್ರಿ ಇದ್ದಾಗ ಅವತ್ತಿನ ಎಸ್ಟಿಮೇಟ್ ಪ್ರಕಾರ 17,000 ಕೋಟಿ 17,500 ಕೋಟಿ ಇತ್ತು. ಆಮೇಲೆ 50,000 ಕೋಟಿ ಆಯಿತು. ಇವತ್ತು ಅದರ ಕ್ಯಾಲ್ಕುಲೇಷನ್ನು ನೀರಾವರಿ ಇಲಾಖೆ ಅಧಿಕಾರಿ ಹೇಳೋ ಪ್ರಕಾರ 1 ಲಕ್ಷ ಮೇಲಿದೆ. ಇವತ್ತು ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ 3ನೇ ಹಂತದ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು 1 ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕು. ಆಯ್ತಪ್ಪ, ಗ್ಯಾರಂಟಿ ಹಣ ಅದಕ್ಕೆ ಉಪಯೋಗ ಮಾಡಿರಲ್ಲ. ಒಂದು ಸಲ ಕಾಯಮಾಗಿ ಅಲ್ಲಿ ಏನು ನಮಗೇನು ಕಾನೂನುಬದ್ಧವಾಗಿ ಎಷ್ಟು ನಮಗೆ ಸೇರಿದೆ ಆ ನೀರನ್ನು ಉಪಯೋಗ ಮಾಡಲಿಕ್ಕೆ ನಮ್ಗೆ ಆಗ್ತಾಯಿಲ್ಲ. ಆಲ್ಮಟ್ಟಿ ಆ ಡ್ಯಾಮಿನ ಎತ್ತರ ಮಾಡಬೇಕನ್ನುವಂಥದ್ದು ಆಗಿದ್ರು ಸದ್ಯಕ್ಕೆ ಕೋರ್ಟ್ ಆರ್ಡರ್ ಇದ್ದರು. ನಾವು ಹೆಚ್ಚಳ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಆಫ್ ಹಣ ಇಲ್ಲ ನಮ್ಮ ಕಡೆ. ಈ ರೀತಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಇದ್ದಾಗ ಇನ್ನು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಇನ್ನು ನೀವು ಈ ಸೋಮಣ್ಣವ್ರು ಹೇಳಿದರು ಎಷ್ಟೋ 8,000 ಕೋಟಿ ಎಷ್ಟೋ ರಾಜ್ಯ ಸರ್ಕಾರದ ಹಣ ಬರಬೇಕಾಗಿದೆ. ನಾನೀಗ ಪ್ರತಿ ಹಂತದಲ್ಲಿ ಬೆಳಗಾವದಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದೇನೆ. ಲ್ಯಾಂಡ್ ಎಕ್ವಿಷನ್ಗೆ ಹಣ, ರೈಲ್ವೆ ಲ್ಯಾಂಡ್ ಎಕ್ವಿಷನ್ಗೆ ಹಣ ಯಾರು ಕೊಡಬೇಕು? ರಾಜ್ಯ ಸರ್ಕಾರ ಕೊಡಬೇಕು ಒಪ್ಪಂದದ ಪ್ರಕಾರ. ಇವತ್ತು DC ನಾವು ಭಾಳ ಸಲ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಏನು ಹಣ ಕೊಡಬೇಕು, ಅಕ್ವಿಷನ್ ಸ್ಟಾರ್ಟ್ ಆಗ್ತದೆ. ಅವಾರ್ಡ್ ಅಮೌಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಯಾವುದು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಈ ಸರ್ಕಾರದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಇವತ್ತು ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಅನ್ನೋ ಪ್ರಶ್ನೆಯನ್ನು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಕೇಳ್ತಾ ಇದ್ದೆ. ಬೆಳಗಾವಿಯಲ್ಲಿ ಕೊರೋನಾ ಪ್ರತಿ ಸುಟ್ಟಾಕಿದರೆ ಸಾಕಷ್ಟು ಅಲ್ಲಿ ಪ್ರಕೃತಿ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ನೋಡ್ರಿ, ಯಾರು ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಆಗಬೇಕಂತ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಯಾರೇ ತಪ್ಪು ಮಾಡಿದ್ರು ಕಾನೂನು ಕ್ರಮ ಆಗಬೇಕು. ಅದಕ್ಕೆ ಅದು ಪೊಲೀಸರ ಬಗ್ಗೆ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕಾಗ್ತದೆ. ಒಂದು ಹೇಳ್ತೀನಿ, ಓವರಾಲ್ ಜನರಲ್ಲಿ ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ, ರಾಜ್ಯದ ಆಡಳಿತ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೋಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ನು ಕೊಲ್ಯಾಪ್ಸ್ ಆಗಿದೆ. ಸಿದ್ದರಾಮಯ್ಯರ ಆಡಳಿತದಲ್ಲಿ ಬಿಗಿ ಇಲ್ಲ, ಡೀಲಾಗಿದೆ. ಅದರಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದಂದರೆ ಅಲ್ಲೆಲ್ಲಿ ಮರ್ಡರ್ ಆಗೋದು, ಅತ್ಯಾಚಾರ ಆಗೋದು, ಮತ್ತು ಯಾರು ಸಣ್ಣ ಹುಡುಗರ ಮೇಲೆ, ಚಿಕ್ಕ ಬಾಲಕರ ಮೇಲೆ ಅತ್ಯಾಚಾರ ಆಗೋದಂತೂ, ಮತ್ತು ಮರ್ಡರ್ಸು, ಹಾಫ್ ಮರ್ಡರ್ಸು ದಿನನಿತ್ಯದ ಮಾತಾಗಿದೆ. ಯಾರು ಹೋಗಿ ಹೊಡೆದು ಬರೋಕ್ಕೆ ಯಾರಿಗೆ ಹೆದರಿಕಿಲ್ಲ. ಒಂದು ಫಿಯರ್ ಇರಬೇಕಲ್ಲ, ಅದು ಇಲ್ಲೇ ಇಲ್ಲ. ಯಾಕಂದರೆ ಯಾರಿಗೆ ಇದ್ರ ಬಗ್ಗೆ ಸರ್ಕಾರ ಏನೈತಿಪ್ಪ, ಇದು ಸರ್ಕಾರ ಇದ್ದೂ ಇಲ್ದಂಗೆ ಇದು ಪರಿಸ್ಥಿತಿ. ಹೀಗಾಗಿ ಆ ಪರಿಸ್ಥಿತಿ, ಆರ್ಥಿಕ ಸ್ಥಿತಿ ಚಿಂತಾಜನಕ ಇದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದರಿಂದ ಯಾವ ಪುರುಷಾರ್ಥಕ್ಕಾಗಿ ನೀವು ಈ ಸಮಾವೇಶ ಮಾಡ್ತಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತೀನಿ. ಸಾಧನಾ ಸಮಾವೇಶದ ಹೆಸರಲ್ಲಿ ದಿನನಿತ್ಯ ಜಾಹೀರಾತುಗಳಿಗೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಆ ಜಾಹೀರಾತು ನೀವೇ ಒಂದು ಸಮೀಕ್ಷೆ ಮಾಡಿಬಿಡ್ರಿ, ಮಾಧ್ಯಮದವ್ರು ಆಗಲಿ ಯಾರೋ ಪ್ರೈವೇಟ್ದವರು. ಆ ಜಾಹೀರಾತದ ಕಂಟೆಂಟ್ಸ್ ಇರ್ತಲ್ಲ, ಎಷ್ಟು ಜನ ಓದಿದ್ದಾರೆ ಅಂತ ತಿಳ್ಕೊಂಬಿಡ್ರಿ. ತಮ್ಮ ಸಮಾಧಾನಕ್ಕೆ ಸಲುವಾಗಿ ಒಂದಿಷ್ಟು ಫೋಟೋ ಬರಲಿ ಪೇಪರ್ನಾಗ ಅಂಥೇಳಿ ಸಮಾಧಾನ ಸಲುವಾಗಿ ಅವನ್ನ ಹಾಕ್ತಾ ಇದ್ದಾರೆ ಹೊರತು ಅಲ್ಲಿ ಸಾಧನೆ ಏನು ಮತ್ತೊಂದು ಏನಾಗಿದೆಲ್ಲ ಅವನ್ನೆಲ್ಲ ನಾವು ಇದು ಮಾಡಿದರೆ ಅದು ಬಹುಶಃ ಏನೂ ಇಲ್ಲ, ಜೀರೋ ಆಗಿದೆ, ಜೀರೋ. ಹೀಗಾಗಿ ಈ ರೀತಿ ಪತ್ರಿಕೆಯಲ್ಲಿ ನಾವು ಜಾಹೀರಾತು ಕೊಡ್ತೀರಿ, ಮತ್ತೊಂದು ಖರ್ಚು ಮಾಡ್ತೀರಿ, ಅದು ಇನ್ನೊಂದಿಷ್ಟಿಗೆ ಎದಕ್ಕೆ ಡೆವಲಪ್ಮೆಂಟಿಗೆ ಖರ್ಚು ಮಾಡಿದ್ರು ಅದಕ್ಕೊಂದು ಪ್ರಯೋಜನ ಆಗ್ತಿತ್ತು. ಅದರಿಂದ ಯಾವ ಜನನೂ ಆ ಅಡ್ವರ್ಟೈಸ್ ಓದೋದಿಲ್ಲ, ಅದ್ರ ಬಗ್ಗೆ ಕಂಟೆಂಟ್ಸ್ ಓದೋದಿಲ್ಲ, ಮತ್ತು ಅಲ್ಲಿ ಕಂಟೆಂಟ್ಸ್ ಇರೋದೆಲ್ಲ ಸುಳ್ಳು ಅಂತೇಳಿ ಜನರಿಗೆ ಗುರ್ತೈತಿ. ಒಂದೇ ಭಾರತ ನಿರ್ಧಾರ ಆಗಿದೆ. ಬೆಳಗಾವಿಯಿಂದ ಬೆಂಗಳೂರವರೆಗೆ ಹೊಸದಾದಂಥ ಒಂದೇ ಭಾರತ ಅಪ್ರೂವಲ್ ಕೊಟ್ಟಿದ್ದಾರೆ ನಮ್ಮ ರೈಲ್ವೆ ಮಿನಿಸ್ಟ್ರು. ಅದು ಯಾವಾಗಲಿಂದ ಚಾಲೂ ಆಗಿದೆ ಅಂದರೆ ಒಂದು 7-8 ಕಡೆ ಈಗಾಗಲೇ ಹೊಸದಾಗಿ ಚಾಲೂ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಇಡೀ ದೇಶದಲ್ಲಿ.
ಅದಕ್ಕೆ ಯಾವಾಗಲೂ ಅದೊಂದು ಪದ್ಧತಿ, ನರೇಂದ್ರ ಮೋದಿಜಿ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೊಂದು ಚಾಲನೆ ಕೊಡ್ತಾರೆ. ಹೀಗಾಗಿ ಅದೊಂದು ಡೇಟ್ ಸಿಕ್ತಂದರೆ ಆವಾಗ ಬೆಳಗಾವಿ ಮತ್ತು ಬೆಂಗಳೂರದ್ದು ಒಂದೇ ಭಾರತ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಾಹಿತಿ ವೈಷ್ಣವ್ ಏನೋ ಮಾಹಿತಿ ಕೇಳಿದ್ದಾರೆ ಅಂತ. ಅಲ್ಲಕ್ಕೆ ಈಗ ಅದಕ್ಕೆ ಟೈಮಿಂಗು ಫಿಕ್ಸ್ ಆಗಿದೆ. ಹೆಚ್ಚು ಕಡಿಮೆ ನಾನೇ ಒಂದು ಟೈಮಿಂಗ್ ಕೊಟ್ಟಿದ್ದೆ, ಬೆಳಗ್ಗೆ ಇಲ್ಲಿ ಸ್ಟಾರ್ಟ್ ಮಾಡಿ ರಾತ್ರಿ ಮತ್ತೆ ಇಲ್ಲಿ ಬರುವಂಗೆ. ಹೀಗಾಗಿ ಅದರ ಪ್ರಪೋಸಲು ಒಪ್ಕೊಂಡಿದ್ದಾರೆ. ಅದು ಇಲ್ಲೆಲ್ಲ GM ಕೂಡ ನಾನು ಮೀಟಿಂಗ್ ಮಾಡಿದ್ದೆ, GM ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ, ನಾವೆಲ್ಲ ರೆಡಿ ಮಾಡ್ತೀವಿ ಅಂಥೇಳಿ. ಹೀಗಾಗಿ ಈ ಟೈಮಿಂಗು ಮತ್ತೊಂದು ಅಲ್ಲಿ ಆ ರೂಟ್ನಲ್ಲಿ ಹೋಗಿ ಬರೋದಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ಒನ್ಲಿ ಮುಹೂರ್ತ ಫಿಕ್ಸ್ ಮಾಡಬೇಕಾಗಿದೆ ಅಷ್ಟೇ. ಅದು ನರೇಂದ್ರ ಮೋದಿಯವರು ಡೇಟ್ ಯಾವಾಗ ಕೊಡ್ತಾರೆ ಅವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಇಷ್ಟೇ. ರಾಜ್ಯ ಕಾಂಗ್ರೆಸ್ ಪತನ ಆಗುತ್ತಾ? ಕಾಂಗ್ರೆಸ್ನ ಕೆಡವಲಿಕ್ಕೆ ಹೋಗ್ತಿದ್ದಾರೆ BJP ಅವರು, ಯತ್ನಾಳ್ ಬಾಂಬ್ ಸಿಗ್ತಾರೆ ಸರ್ ನೀವು? ನೋಡ್ರಿ, ನನ್ನ ರಾಜಕೀಯ ಅನುಭವದ ಮೇಲೆ ಹೇಳ್ತೀನಿ. ಈಗ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಏನೋ ಒಂದು ಅಂಡರ್ಸ್ಟ್ಯಾಂಡ್ ಇದ್ದೇ ಇದೆ. ಹಿಂದೆ ಹೈಕಮಾಂಡದಲ್ಲಿ ನಿರ್ಧಾರಗಳಾಗಿದ್ದಾವೆ. ಹೀಗಾಗಿ ಅವರು ಅಧಿಕಾರ ಬಿಟ್ಟುಕೊಡ್ಬೇಕು, ಇವರು ಅಧಿಕಾರ ತೆಗೆದುಕೊಳ್ಬೇಕು. DK ಶಿವಕುಮಾರ್ ಅದು 2.5 ವರ್ಷನೋ 3 ವರ್ಷನೋ ಅದು ಅವ್ರಿಗೆ ಗುರ್ತಿರುವಂಥದ್ದು ವಿಚಾರ ಅವ್ರು ಹೇಳಬೇಕು. ಅದನ್ನು ಅದೊಂದು ನಿರ್ಧಾರ ಆಗಿದ್ದಂತ ನನಗೆ ಇರುವಂಥ ಮಾಹಿತಿ. ಹೀಗಾಗಿ ಅದು ಆ ಪೀರಿಯಡ್ ಬಂತಂದರೆ ಆಟೋಮೆಟಿಕ್ಕು ಸಿದ್ದರಾಮಯ್ಯ ಇಳಿಸುವಂಥದ್ದು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಇವೆಲ್ಲ ನಡೀತದೆ. BJP ಅವರು ಪ್ರಯತ್ನ ಮಾಡ್ತಾರೆ. ಇಲ್ಲಿ BJP ಅವರ ಪ್ರಯತ್ನ ನಿಲ್ಲು. ನಮ್ಮ ಕಡೆಯಿಂದ ಯಾವುದೇ ರೀತಿಯಂಥ ಪ್ರಯತ್ನ ಆಗಲಿ ಅಥವಾ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥದ್ದಾಗಲಿ ನಮ್ಮ ಕಡೆಯಿಂದ ಏನೂ ಯಾವುದೇ ರೀತಿಯಂಥ ರಿಸ್ಪಾನ್ಸ್ ಇಲ್ಲ. ನಾವು ಅದಕ್ಕೇನು ನಮ್ಮ ಕಡೆಯಿಂದ ಆ್ಯಕ್ಟಿವಿಟೀಸ್ ನಡೆದಿಲ್ಲ. ಇದು ಅವರೊಳಗೆ ಫೈಟಿಂಗ್, ಅದರಿಂದ ಸರ್ಕಾರ ಪತನ ಆಗ್ತದೆ. ಅವರು ಮುಖ್ಯಮಂತ್ರಿನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಸಿದ್ದರಾಮಯ್ಯನವ್ರು ಇಳಿಸಿದರೆ DK ಮುಖ್ಯಮಂತ್ರಿ ಆಗಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಮಾಡೋಕ್ಕೆ ಕೊಡೋದಿಲ್ಲ. ಮುಂದೆ ಸರ್ಕಾರ ಛಿದ್ರ ಆಗ್ತದೆ. ಅದಕ್ಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್. DKC CM ಆಗ್ತಾರೆ, ವಿಜೇಂದ್ರ ಉಪಮುಖ್ಯಮಂತ್ರಿ ಅದು ಅವ್ರ ಸ್ಟೇಟ್ಮೆಂಟ್, ಅದು ನನಗೇನು ಸಂಬಂಧ ಇಲ್ಲ. ಅಂದರೆ BJP ಜೊತೆ ಮೈತ್ರಿ ಮಾಡ್ಕೊಂಡು ಅಂತ ಹೇಳ್ತಾರೆ ಸರ್. ನೋಡ್ರಿ, ಅವ್ರವ್ರು ಎಲ್ಲ ಅವ್ರವ್ರ ಇಂಟರ್ಪ್ರಿಟೇಷನ್, ಅದಕ್ಕೆ ಕಮಿಟ್ ಮಾಡಲಿ. ಅದಕ್ಕೆ ನಾ ಹೇಳೋದು ಇಷ್ಟೇ, ಫೈಟಿಂಗ್ ನಡೆದ, ಪ್ರಾಕ್ಸಿ ವಾರ್ ನಡೆದ, ಎನಿ ಟೈಮ್ ಕೊಲ್ಯಾಪ್ಸ್ ಆಗ್ಬೋದು ಸರ್ಕಾರ. ಅಲ್ಲಿಗೆ ಸಚಿವ ಸ್ಥಾನ ಆಕಾಂಕ್ಷಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಯಾರು ನೋಡ್ರಿ, ಅಲ್ಲಿ ಫೈಟಿಂಗ್ ಜೋರಿದೆ. ಎಲ್ಲರೂ ಪ್ರತಿಯೊಬ್ಬ ಶಾಸಕರು ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ, ಪ್ರತಿಯೊಬ್ಬ ಲೀಡರು ಮಂತ್ರಿ ಆಗ್ಬೇಕಂತ ಮಾಡಿದ್ದಾರೆ. ಹೀಗಾಗಿ ಆಲ್ಮೋಸ್ಟ್ ಎಲ್ಲರಿಗೆ ನಿಗಮ ಮಂಡಳಿ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೆ. ಆಲ್ಮೋಸ್ಟ್ ಒಂದು 80-90 ಮಂದಿ, 136 ಮಂದಿ ಶಾಸಕರು ಅದಾರಲ್ಲ, ಅದ್ರಾಗ 80-90 ಮಂದಿ ಶಾಸಕರು ಕ್ಯಾಬಿನೆಟ್ ರ್ಯಾಂಕ್ನಾಗ ಅದಾರಲ್ಲ, ಕಾರ್ನಾಗ ಇಡ್ತಾರೆ ಎಲ್ಲ ಎಸ್ಕಾರ್ಟ್ ಮಾಡ್ತಾರೆ. ಹೀಗಾಗಿ ಹಣಕಾಸು ಪರಿಸ್ಥಿತಿನೂ ಸರಿ ಇಲ್ಲ. ಮತ್ತು ಅವ್ರಿಗೆ TA DA ಕ್ಯಾಬಿನೆಟ್ ರ್ಯಾಂಕದ್ದು ಇದು ರೆವಿನ್ಯೂ ಅದೆಲ್ಲ ಎಷ್ಟೊಂದು ಕಾಸ್ಟ್ ಆಗ್ತದೆ, ಯಾರಿಗೆ ವಿಚಾರ ಮಾಡಿ ಅನ್ನೋದು. ಮತ್ತು ಅದು ಕೂಡ ಗ್ಯಾರಂಟಿ ಸಮಿತಿ ಅಂತ, ಆ ಗ್ಯಾರಂಟಿ ಹಣನ ಕೊಡೋಕ್ಕೆ ನಿಮ್ಗೆ ರೊಕ್ಕ ಗತಿ ಇಲ್ಲ. ಇನ್ನು ಗ್ಯಾರಂಟಿ ಸಮಿತಿಗೆ ಅವ್ರು ಮತ್ತು ಪಗಾರ, ಅವ್ರಿಗೆ ಸ್ಯಾಲ್ರಿ, ಅವ್ರಿಗೊಂದು ಆಫೀಸು. ಸರ್ ಮುಂದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ರಾಜಕಾರಣ ಬರಬಹುದಾ ಘಟನೆಗಳು ಹಿಂದಿನ? ಅಲ್ಲ, ನಾ ಹೇಳಿದ್ರೆ ಎನಿ ಟೈಮ್ ಏನು ಬೇಕಾದ ಆಗ್ಬೋದು. ಬಟ್ ಭಾರತೀಯ ಜನತಾ ಪಾರ್ಟಿಗಿಂತ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಇಲ್ಲ. ಮೇನ್ ರೋಲ್ ಭಾರತೀಯ ಜನತಾ ಪಾರ್ಟಿ ತಗೋಬೋದು. ಕರೆಕ್ಟು. ಭಾರತೀಯ ಜನತಾ ಪಾರ್ಟಿ ಈ ಮೂಮೆಂಟಿಗೆ ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸ್ ಇಲ್ಲ. ಮೋದಿಯವರು, ಅಮಿತ್ ಶಾ ಎಲ್ಲ ಕಾನ್ಸಂಟ್ರೇಷನ್ ಮಾಡಿದ್ದು ಪಾಕಿಸ್ತಾನ ವಿರುದ್ಧ ಏನು ಹೋರಾಟ ಮಾಡಬೇಕು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಹೊರತು ಇವತ್ತು ಇಲ್ಲಿ ರಾಜ್ಯ ಸರ್ಕಾರ ಬೀಳಿಸ್ಬೇಕು ಮತ್ತು ನಮ್ಮ ಸರ್ಕಾರ ಬರಬೇಕು ಇದು ಯಾವುದೇ ಆ್ಯಕ್ಟಿವಿಟೀಸು ನಮ್ಮಲ್ಲಿ ನಡೀತಾ ಇಲ್ಲ.